ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾರ್ಯಾರು SSCGD ಅಪ್ಲಿಕೇಶನ್ ಹಾಕಿ ಮೊದಲನೇ ಬಾರಿಗೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ, ಅವರಿಗಾಗಿ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ SSC ಎಕ್ಸಾಮ್ ಸೆಂಟರ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಈಗ ನಿಮ್ಮದೇನಾದರೂ ಮೈಸೂರಿನಲ್ಲಿದ್ದರೆ ಮೈಸೂರಿನಲ್ಲಿ ಹಲವಾರು ಕಾಲೇಜ್ಗಳಿಗೆ ಹಾಕ್ತಾರೆ ಅಂತ ನಿಮ್ಮದು ಡೌಟ್ ಇರುತ್ತೆ. ಇಲ್ಲ, ಮೈಸೂರಿನಲ್ಲಿ ಒಂದೇ ಇರೋದು, ಎಲ್ಲರನ್ನೂ ಅಲ್ಲೇ ಎಕ್ಸಾಮ್ನ ಬರೆಸ್ತಾರೆ. ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದ್ದಾವೆ, ಅದರ ಲೊಕೇಶನ್ ಏನು, ಹಾಗೆ ರೈಲ್ವೆ ಸ್ಟೇಷನ್ನಿಂದ ಎಷ್ಟೆಷ್ಟು ದೂರ ಆಗುತ್ತದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದು ಮೊದಲ ಬಾರಿಗೆ ಯಾರು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ ನೋಡಿ, ಅವರಿಗೆ ಇದು. ಮೊದಲನೆಯದಾಗಿ ಬೆಳಗಾವಿದು ತಿಳಿಸ್ಕೊಡ್ತೇನೆ ನಿಮಗೆ. ಬೆಳಗಾವಿದು ನೇಮ್ ಏನಿರುತ್ತೆ ಅಂದರೆ ION ಡಿಜಿಟಲ್ ಝೋನ್, ಏರ್ಪೋರ್ಟ್ ರೋಡ್ ಹತ್ತಿರ ಇರುತ್ತೆ. ಅದು ಬೆಳಗಾವಿದು ಎಲ್ಲಿದೆ ಅಂದರೆ ಏರ್ಪೋರ್ಟ್ ರೋಡ್ನಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂದರೆ ರೇಣುಕಾ ಸೊಲ್ಯೂಷನ್ಸ್, ಪೂಜಾರಿ ಸ್ಕ್ವೇರ್, ಪ್ಲಾಟ್ ನಂಬರ್ 4 ಆ್ಯಂಡ್ 5, ಏರ್ಪೋರ್ಟ್ ರೋಡ್ ಅಪೋಸಿಟ್ ಬೋರ್ಡರ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಳಗಾವಿ. ಇದು ಕರೆಕ್ಟಾದ ಲೊಕೇಶನ್ನು ಬೆಳಗಾವಿಯಲ್ಲಿ ಈ ಜಾಗದಲ್ಲಿದೆ. ಮತ್ತು ರೈಲ್ವೆ ಸ್ಟೇಷನ್, ನೀವು ರೈಲ್ವೆ ಮುಖಾಂತರ ಹೋದರೆ, ಟ್ರೈನ್ ಮುಖಾಂತರ ನೀವು ಹೋದರೆ ರೈಲ್ವೆ ಸ್ಟೇಷನ್ಗೆ ಇಳಿತೀರ. ಅಲ್ಲಿಂದ ಎಷ್ಟು ದೂರ ಇದೆ ಅಂತ ನಿಮಗೆ ಗೊತ್ತಾಗಲ್ಲ. ನಾನು ಅದಕ್ಕೂ ಸಹ ಇದನ್ನು ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ಇಲ್ಲಿ. ರೈಲ್ವೆ ನಿಲ್ದಾಣದಿಂದ 6 ಕಿಲೋಮೀಟ್ರ್ ದೂರದಲ್ಲಿದೆ. ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ನಿಮ್ಮ ಎಕ್ಸಾಮ್ ಸೆಂಟ್ರು 6 ಕಿಲೋಮೀಟ್ರ್ ದೂರ ಇದೆ. ರೈಲ್ವೆ ಸ್ಟೇಷನ್ನಿಂದ 6 ಕಿಲೋಮೀಟ್ರ್ ಮುಂದ್ಗಡೆ ಹೋದರೆ ನಿಮ್ಮದು ಎಕ್ಸಾಮ್ ಸೆಂಟರ್ ಸಿಗುತ್ತೆ. ಇನ್ನು ಎರಡನೇದ್ದು ಹುಬ್ಬಳ್ಳಿ. ಇದು ಎಲ್ಲಿದೆ ಅಂದರೆ ಸೇಮ್ ಟು ಸೇಮ್ ಅಕ್ಷಯ ಕಾಲೋನಿ IBMR ಕಾಲೇಜ್ ಅಂತ ಇದೆ. ಎಲ್ಲಿ? ಹುಬ್ಬಳ್ಳಿಯಲ್ಲಿ IBMR ಕಾಲೇಜ್ ಅಂತ ಇದೆ. ಆ ಜಾಗದಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ ಇರುತ್ತೆ. ಕರೆಕ್ಟಾದ ಯಾವುದು ಅಂದರೆ IBMR ಕಾಲೇಜ್ ಕ್ಯಾಂಪಸ್, ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್, ಅಕ್ಷಯ ಕಾಲೋನಿ, ವಿದ್ಯಾನಗರ, ಹುಬ್ಬಳ್ಳಿ. ಅಂದರೆ ನೀವು ರೈಲ್ವೆ ನಿಲ್ದಾಣದಿಂದ ಅದು ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 6 ಕಿಲೋಮೀಟ್ರ್ ಇದೆ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ನೋಡಿ, ಅಲ್ಲಿಂದ 6 ಕಿಲೋಮೀಟ್ರ್ ಇದೆ. ಯಾವ ರೀತಿ ಹೋಗಬೇಕು ಅಂದರೆ, ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಚಿಗರಿ ಬಸ್ ಸ್ಟಾಪ್ ಅಂತ ಇರುತ್ತೆ. ಆ ಚಿಗರಿ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನೀವು ವಿದ್ಯಾನಗರಕ್ಕೆ ಹೋಗಬೇಕು. ವಿದ್ಯಾನಗರದಿಂದ ಒಂದು ಸ್ವಲ್ಪ ನಡ್ಕೊತ ಹೋದರೆ ಅಲ್ಲೇ ಮುಂದ್ಗಡೆ ಇದೆ. 6 ಕಿಲೋಮೀಟ್ರ್ ಇದೆ ರೈಲ್ವೆ ಸ್ಟೇಷನ್ನಿಂದ. ಇನ್ನು ಶಿವಮೊಗ್ಗದು ಸೇಮ್ ಟು ಸೇಮ್ ಡಿಜಿಟಲ್ ಝೋನ್ ವಿತ್ ಟೀ ಪಾರ್ಕ್ ಅಂತ ಈ ರೀತಿ ನೇಮ್ ಇದೆ ಅದರದ್ದು. ಹಾಗೆ ಕರೆಕ್ಟ್ ಲೊಕೇಶನ್ ಯಾವುದು ಅಂದರೆ ಒಂದು ಮಾಚೇನಹಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಮಾಚೇನಹಳ್ಳಿ ಹತ್ತಿರ ಇದೆ ಇದು. ಶಿವಮೊಗ್ಗದಲ್ಲಿ ಮಾಚೇನಹಳ್ಳಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಈ ರೈಲ್ವೆ ನಿಲ್ದಾಣ, ನೀವು ಟ್ರೈನ್ಗೆ ಹೋಗ್ತೀರಾ, ಯಾವುದೇ ಊರಿಂದ ಬರಲಿ ಶಿವಮೊಗ್ಗಕ್ಕೆ ಟ್ರೈನ್ ಇರುತ್ತೆ. ಟ್ರೈನ್ನಲ್ಲೇ ಹೋಗಿ ಅಲ್ಲಿಂದ 11 ಕಿಲೋಮೀಟರ್ ನಿಮ್ಮ ಎಕ್ಸಾಮ್ ಸೆಂಟರ್ ಇದೆ. ಅಲ್ಲಿಂದ ನೀವು ರೈಲ್ವೆ ಸ್ಟೇಷನಿಂದ ಮಾಚೇನಹಳ್ಳಿಗೆ ಹೋಗಬೇಕು. ಅಲ್ಲಿ ಬಸ್ ಸಿಗ್ತವೆ, ಗೌರ್ಮೆಂಟ್ ಬಸ್ಸು. ಅವುಗಳನ್ನು ಹತ್ಕೊಂಡು ಹೋಗಿ ಮಾಚೇನಹಳ್ಳಿಗೆ ಹೋಗಬೇಕು. ಮಾಚೇನಹಳ್ಳಿ ಅಲ್ಲೇ ಹತ್ತಿರ ಇದೆ ಇದು ಡಿಜಿಟಲ್ ಝೋನು. ಇನ್ನು ಮೈಸೂರು ಸೇಮ್ ಟು ಸೇಮ್ ಮತ್ತು ಅದೇ ಡಿಜಿಟಲ್ ಝೋನ್. ಅಂದರೆ ಪ್ರತಿಯೊಂದು ಈಗೇನು ನೀವು SSC ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ ನೋಡಿ, ಆ ಎಕ್ಸಾಮ್ ಸೆಂಟರ್ ಹೆಸರು ಏನಿರುತ್ತೆ ಡಿಜಿಟಲ್ ಝೋನೇ ಅಂತ ಇರುತ್ತೆ. ION ಡಿಜಿಟಲ್ ಝೋನ್ ಅಂತಲೇ ಇರುತ್ತೆ. ಇದು ಎಲ್ಲಿದೆ ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ, ಇಲವಾಳ ಹೋಬಳಿ, ಮೈಸೂರು. ರೈಲ್ವೆ ನಿಲ್ದಾಣದಿಂದ 7 ಕಿಲೋಮೀಟರ್ ಇದೆ. 7.7 ಕಿಲೋಮೀಟರು ನಿಮಗೆ ಬಸ್ ಸಿಗುತ್ತೆ. ಈಗ ರೈಲ್ವೆ ಸ್ಟೇಷನ್ ಇಳಿತೀರಾ ನೋಡಿ, ರೈಲ್ವೆ ಸ್ಟೇಷನ್ಗೆ ಇಳಿದು ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ನಲ್ಲಿ ಬಸ್ ಬರ್ತವೆ. ಅಲ್ಲಿಂದ ಹತ್ತಿ ಹೋದರೆ ನಿಮಗೆ ಸರ್ಕಾರಿ ಬಸ್ಗಳು ಸಿಗ್ತವೆ. ಅಲ್ಲಿಂದ ನೀವು ಹೋಗ್ಬೋದು. 7 ಕಿಲೋಮೀಟರ್ ಇದೆ. ಅಥವಾ ಬೇಡ ಅಂದರೆ ರ್ಯಾಪಿಡೋ ಸೌಲಭ್ಯ ಇದೆ ಅಲ್ಲಿ. ಜಸ್ಟ್ ನೀವು ರ್ಯಾಪಿಡೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬುಕ್ ಮಾಡಿದರೆ ನಿಮ್ಮನ್ನು ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ. 150 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಏನಾದರೂ ನೀವು ಬಸ್ಸಿಗೆ ಹೋದರೆ ಕೇವಲ 10 ರೂಪಾಯಲ್ಲಿ ಮತ್ತು ರೈಲ್ವೆ ಸ್ಟೇಷನ್ನಿಂದ ಅಲ್ಲಿಗೆ ಹೋಗ್ಬೋದು. ಇನ್ನು ಕಲಬುರಗಿಯಲ್ಲೂ ಸೇಮ್ ಟು ಸೇಮ್ ಮತ್ತು ಡಿಜಿಟಲ್ ಝೋನ್ ಅಂತಲೇ ನೇಮ್ ಇರುತ್ತೆ. ಅಲ್ಲಿ ರೈಲ್ವೆ ಸ್ಟೇಷನ್ನಿಂದ 6.7 ಕಿಲೋಮೀಟ್ರ್ ಅಂದರೆ 6.5 ಕಿಲೋಮೀಟ್ರ್ ದೂರ ಇದೆ. ನೀವು ರೈಲ್ವೆ ಸ್ಟೇಷನ್ಗೆ ಇಳಿದು ಅಲ್ಲಿಂದ ನೀವು ಡಿಜಿಟಲ್ ಝೋನ್ ಅಂದರೆ ಹೋಗಿ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಸ್ ಇದ್ದರೆ ನೋಡಿ, ಆದಷ್ಟು ಗೌರ್ಮೆಂಟ್ ಬಸ್ ಇದ್ದರೆ, ಟೈಮ್ ಇದ್ದರೆ ನೀವು ಫಸ್ಟ್ ಶಿಫ್ಟ್ ಇದ್ದವರು ಆಟೋ ಆದರೂ ಆಗಲಿ ಹೇಗಾದರೂ ಆಗಲಿ ಮೊದಲು ಅಲ್ಲಿಗೆ ಹೋಗಬೇಕು. ಅಥವಾ ನಿಮ್ಮದೇನಾದರೂ ಎಕ್ಸಾಮ್ ಲೇಟ್ ಇತ್ತು, ಸೆಕೆಂಡ್ ಶಿಫ್ಟು ಅಥವಾ ಥರ್ಡ್ ಶಿಫ್ಟು ಇತ್ತು ಅಂದರೆ ಆರಾಮಾಗಿ ನೀವು ಗೌರ್ಮೆಂಟ್ ಬಸ್ ಸ್ಟಾರ್ಟ್ ಆಗ್ತವೆ ಬೆಳಗ್ಗೆ, ಅದರಿಂದ ಹೋಗಬಹುದು.
ಇನ್ನು ಉಡುಪಿಯಲ್ಲಿ ಎಲ್ಲಿದೆ ಅಂದರೆ ಅಲ್ಲಿ ಸೇಮ್ ಟು ಸೇಮ್ ಡಿಜಿಟಲ್ ಝೋನ್ ಅಂತಲೇ ನೇಮ್ ಇರೋದು. ಅದು ರೈಲ್ವೆ ನಿಲ್ದಾಣದಿಂದ ಅಂದರೆ ರೈಲ್ವೆ ಸ್ಟೇಷನ್ನಿಂದ 5.5 ಕಿಲೋಮೀಟ್ರ್ ಇದೆ. 5.8 ಮೀಟರ್ ಅಂದರೆ 5.5 ಕಿಲೋಮೀಟರ್ ದೂರದಲ್ಲಿದೆ ಉಡುಪಿ ರೈಲ್ವೆ ಸ್ಟೇಷನ್ನಿಂದ. ಯಾವುದು ಅಂದರೆ MIT ಇನ್ಸೈಡ್ ರೋಡ್, ಈಶ್ವರ್ ನಗರ್, ಮಣಿಪಾಲದಲ್ಲಿ ನಿಮ್ಮದು ಈ ಡಿಜಿಟಲ್ ಝೋನ್ ಅಂದರೆ ಎಕ್ಸಾಮ್ ಸೆಂಟರ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೇನು ಹಾಕಿದ್ದೇನೆ ನೋಡಿ, ಇಲ್ಲಿ ಇದನ್ನೇ ನೀವು ನಿಮ್ಮ ಮ್ಯಾಪ್ನಲ್ಲಿ ಸರ್ಚ್ ಮಾಡಬೇಕು, ಅಥವಾ ಇಲ್ಲಿ ಐಕಾನ್ ಡಿಜಿಟಲ್ ಝೋನ್ ಉಡುಪಿ ಅಂತ ಹೊಡೆದ್ರೆ ಸಾಕು, ಅದು ತಾನಾಗಿ ಲೊಕೇಟ್ ಆಗುತ್ತೆ. ಇನ್ನು ಮಂಗಳೂರದ್ದು ಸೇಮ್ ಟು ಸೇಮ್ ಡಿಜಿಟಲ್ ಝೋನ್ ಬಂದೇಲ್ ವುಮನ್ಸ್ ನ್ಯಾಷನಲ್ ಎಜುಕೇಷನ್ ಅಂತ ಈ ರೀತಿ ನೇಮ್ ಇದೆ. ಅದು ಕರೆಕ್ಟಾಗಿ ಎಲ್ಲಿದೆ ಅಂದರೆ ಮನೇಲ್ ಶ್ರೀನಿವಾಸ್ ನಾಯಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಏರ್ಪೋರ್ಟ್ ರೋಡ್ ಹತ್ತಿರ, ಬಂದೇಲ್, ಮಂಗಳೂರು. ಅದು ರೈಲ್ವೆ ಸ್ಟೇಷನಿಂದ ಎಷ್ಟು ದೂರ ಇದೆ ಅಂದರೆ 8.7 ಅಂದರೆ 8.5 ಕಿಲೋಮೀಟ್ರ್ ಇದು ಇದೆ ಎಕ್ಸಾಮ್ ಸೆಂಟ್ರು. ಅದಕ್ಕೆ ನೀವು ದೂರ ಇರೋರು ಅಂದರೆ ಈಗ ನಿಮ್ಮದು ಮಂಗಳೂರಿದೆ, ಅದು ಬೆಂಗಳೂರಿನಲ್ಲಿ ಏನಾದರೂ ಎಕ್ಸಾಮ್ ಇದ್ದರೆ ನೀವು ಒಂದು ಸ್ವಲ್ಪ ಬೇಗನೆ ಹೋಗಿರಬೇಕು. ಇನ್ನು ಕೊನೆಯದಾಗಿ ಬೆಂಗಳೂರಿನಲ್ಲಿ ಸುಮಾರು 12 ಎಕ್ಸಾಮ್ ಸೆಂಟರ್ಗಳಿದ್ದಾವೆ. SSCದು ಏನು ಡಿಜಿಟಲ್ ಝೋನ್ ಅಂತ ಹೇಳಿದ್ದೀನಿ ನೋಡಿ, ಆ ಡಿಜಿಟಲ್ ಝೋನ್ಗಳೇ ಎಷ್ಟಿದ್ದಾವೆ ಅಂದರೆ ಬೆಂಗಳೂರಿನಲ್ಲಿ 12 ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ಇಲ್ಲಿ ಎಲ್ಲ ಎಕ್ಸಾಮ್ ಸೆಂಟರ್ದು ಕೊಟ್ಟಿದ್ದೀನಿ, ಬಟ್ ನಿಮಗೆ ಒಂದೊಂದಾಗಿ ಯಾಕೆ ತಿಳಿಸಿಲ್ಲ ಅಂದರೆ ನಿಮ್ಮದು ನಾನು ಕೊಡೋದೇ ಒಂದು, ನಿಮ್ಮನ್ನ ಎಕ್ಸಾಮ್ ಸೆಂಟರ್ ಹಾಕೋದೇ ಒಂದು ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಎಕ್ಸಾಮ್ ಸೆಂಟರ್ನ ಬೆಂಗಳೂರಿನಲ್ಲಿರುವ ಎಕ್ಸಾಮ್ ಸೆಂಟರ್ ಅಡ್ರೆಸ್ನ ಕೊಟ್ಟಿಲ್ಲ. ಹಾಲ್ ಟಿಕೆಟ್ ಬಂದ ಮೇಲೆ ನನಗೆ ಬೇಕಾದರೆ ಕಮೆಂಟ್ ಮಾಡಿ, ಅಥವಾ ವಾಟ್ಸಪ್ಗೆ ಬಂದು ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ಹಾಕಿದರೆ ನಿಮ್ಮದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ತಾ ಹೋಗ್ತೇನೆ. ನಾ ಈಗೇನು ಹೇಳಿದ್ದೀನಿ ನೋಡಿ, ಬೆಂಗಳೂರು ಒಂದು ಬಿಟ್ಟು ಬೇರೆ ಕಡೆ ಯಾವುದೂ ಚೇಂಜ್ ಆಗಲ್ಲ ಎಕ್ಸಾಮ್ ಸೆಂಟರ್ಗಳು. ಎಕ್ಸಾಕ್ಟಾಗಿ ನಾನು ಯಾವ್ದು ಹೇಳಿರ್ತೀನಿ ಈಗ ಅದೇ ಇರುತ್ತೆ. ಈ ಎಲ್ಲ ಎಕ್ಸಾಮ್ ಸೆಂಟರ್ಗಳ ಲೊಕೇಶನ್ ಅಂದರೆ ಗೂಗಲ್ ಮ್ಯಾಪ್ನಲ್ಲಿ ಲೊಕೇಶನ್ ಇರುತ್ತೆ ನೋಡಿ, ಅದನ್ನೆಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಜಸ್ಟ್ ನಿಮ್ಮದು ಬೆಳಗಾವಿ ಇದ್ದರೆ ಆ ಬೆಳಗಾವಿ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಡೈರೆಕ್ಟಾಗಿ ನಿಮ್ಮ ಊರಿನಿಂದ ಎಷ್ಟು ದೂರ ಇದೆ ಅಂತ ತೋರಿಸುತ್ತೆ. ಅದನ್ನು ನೀವು ನೋಡ್ಕೋಬಹುದು. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.